ದಾವೀದನು ಹೇಳ್ತಾ ಇದ್ದಾನೆ, ಆತನು ನಾನು ಮೊರೆ ಇಟ್ಟಾಗ ಸದುತ್ತರವನ್ನು ದಯಪಾಲಿಸಿ. ಮೊದಲು ನಿಮಗೆ ಪ್ರಾರ್ಥನೆ ಮಾಡೋದಕ್ಕೆ ಮನಸ್ಸಿದೆಯಾ? ಉತ್ತರ ಹೊಂದೋದಕ್ಕೆ ಮನಸ್ಸಿದೆಯಾ? ನಮ್ಮ ಜನ ರಕ್ಷಣೆಗೊಳ್ಳಬೇಕು ಅನ್ನೋ ಮನಸ್ಸು ನಿಮಗಿದೆಯಾ? ನಮ್ಮ ಪರಿಸ್ಥಿತಿಗಳು ಇಕ್ಕಟ್ಟುಗಳು ಬದಲಾಗಬೇಕು ಅನ್ನೋ ಮನಸ್ಸು ನಿಮಗಿದೆಯಾ? ಎಲ್ಲೂ ಓಡಬೇಡಿ, ದೇವರ ಪಾದದಲ್ಲಿ ಕುತ್ಕೊಳ್ಳಿ. ಯೇಸುವೇ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿ, ನಾನು ಬಿಡಿಸುತ್ತೇನೆ ಎಂದು ವಾಗ್ದಾನ ಮಾಡಿದ್ದೀರಿ. ಬಿಡುಗಡೆ ಕೊಡು ದೇವರೇ, ಕೇಳಿ, ಮೊರೆ ಇಡಿ. ದಾವೀದನಾಗೆ ಬಂದು ಹೇಳಿ, ಸೋಲುಗಳು ಹೇಳಬೇಡಿ, ನಷ್ಟಗಳು ಹೇಳಬೇಡಿ, ನೀವು ಒಳ್ಳೆದನ್ನು ಹೇಳಿ. ಮೊರೆ ಇಟ್ಟೆ, ನಾನು ಮೊರೆ ಇಟ್ಟೆ, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ. ಅಥವಾ ನಂಬಿಕೆ ಇರಲಿ, ಪ್ರಾರ್ಥನೆ ಮಾಡೋರಿಗೆ ನನ್ನ ಪ್ರಾರ್ಥನೆಗಳಿಗೆ ಇವತ್ತು ನಾಳೆ ಉತ್ತರ ಬರುತ್ತೆ. ದೇವರು ಪ್ರಾರ್ಥನೆಯನ್ನು ಕೇಳುವ ದೇವರು, ನನ್ನ ಪ್ರಾರ್ಥನೆಗೆ ಪರಲೋಕದಿಂದ ಉತ್ತರ ಬರುತ್ತೆ. 7ನೇ ವಾಕ್ಯ, ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗಲೂ ನನ್ನನ್ನು ಚೈತನ್ಯ. ಇಕ್ಕಟ್ಟಿನ ಹೇಳ್ಬೇಕು, ನಾನು ಕಷ್ಟಗಳ ಮಾರ್ಗಗಳಲ್ಲಿ ನಡೀತಾ ಇದ್ದೆ. ದೇವರು ನನ್ನನ್ನು ಆಗಲೇ ಕೈ ಬಿಡಲಿಲ್ಲ. ಸಭೆಗೆ ವಾಗ್ದಾನ ಇದೆ, ಯಾರೆಲ್ಲ ಸಭೆ ಒಳಗಡೆ ಇದ್ದೀರೋ ಇವರಿಗೆಲ್ಲರಿಗೂ ವಾಗ್ದಾನ, ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಆತನ ಕೈ ಬಿಡ್ತಾನೆ ಅಂತಲ್ಲ, ಚೈತನ್ಯ ಸಂತೋಷ ಪಡಿಸುತ್ತಾನೆ, ನನ್ನ ಧೈರ್ಯ ಪಡಿಸುತ್ತಾನೆ. ಹಲ್ಲೆಲೂಯಾ. ಇಕ್ಕಟ್ಟು ಎಲ್ಲರಿಗೂ ಬರುತ್ತೆ, ಕಷ್ಟ ಎಲ್ಲರಿಗೂ ಬರುತ್ತೆ. ಪರಲೋಕ ನೋಡಿಕೊಂಡು ಕೂರೋದಿಲ್ಲ. ನಾವೆಂಥ ಕಷ್ಟಗಳಲ್ಲಿ ಹೋಗ್ತೀರಿ, ನಾವೆಂಥ ಕಷ್ಟಗಳಲ್ಲಿ ಹಾದು ಹೋಗ್ತೀರಿ. ಪರಲೋಕ ನೋಡುವಂಥದ್ದಾಗಿದೆ. ನಮಗೂ ಗೊತ್ತಿರಬೇಕು, ಇಕ್ಕಟ್ಟಿದೆ ನಿಜ, ಕಷ್ಟ ಇದೆ ನಿಜ. ಕೀರ್ತನೆ 23:4 ತೆಗಿಬೇಡಿ. 23:4 ದಾವೀದನು ಹೇಳಿದ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನನ್ನ ಕೇಡಿಗೆ ಭಯ ಪಡೋದಿಲ್ಲ. ಬರುತ್ತೆ, ಕಾರ್ಗತ್ತಲು ಬರುತ್ತೆ, ಇಕ್ಕಟ್ಟು ಬರುತ್ತೆ, ಕಷ್ಟ ಬರುತ್ತೆ, ಶೋಧನೆಗಳು ಬರುತ್ತೆ, ಅವಮಾನಗಳು ಬರುತ್ತೆ, ನಿಂದೆಗಳು ಬರುತ್ತೆ. ಆ ಸಮಯದಲ್ಲಿ ದೇವ ಮಕ್ಕಳಿಗೊಂದು ನಂಬಿಕೆ, ಧೈರ್ಯ ಇರಬೇಕು. ನಾನು ಇಂಥ ಮಾರ್ಗದಲ್ಲಿ ನಡೆಯುವಾಗಲೂ ನನ್ನ ದೇವರು ನನ್ನನ್ನು ಚೈತನ್ಯಗೊಳಿಸುತ್ತಾನೆ, ನನ್ನನ್ನು ಧೈರ್ಯ ಪಡಿಸುತ್ತಾನೆ. ಯಾಕೆ? ನಾನು ನಂಬಿರುವ ದೇವರು ಮನುಷ್ಯನಲ್ಲ, ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಆತ ನನ್ನನ್ನು ಕಾಯುವುದಕ್ಕೆ ಶಕ್ತನಾಗಿದ್ದಾನೆ, ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆತನು ನನ್ನನ್ನು ಆಶೀರ್ವದಿಸುವ ದೇವರಾಗಿದ್ದಾನೆ.